ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಹೈಕೋರ್ಟ್ ಅಸ್ತು ಅಂದಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಹೇಳಿ ಜೆಡಿಎಸ್ ಕೂಡ ಒಂದು ಒತ್ತಡವನ್ನ ಹೇರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ದಾಖಲು ಮಾಡಿದೆ. ಮೈಸೂರು ಲೋಕಾಯುಕ್ತ ಎಸ್ಪಿಗೆ ದೂರು ನೀಡಿದೆ. ಈಗ ಜೆಡಿಎಸ್ ನಿಯೋಗ ಕೋರ್ಟ್ ಆದೇಶದ ಮೇರೆಗೆ ಎಫ್ಐಆರ್ ದಾಖಲಿಸಬೇಕು ಅನ್ನುವಂಥ ಒಂದು ಮನವಿಯನ್ನ ಮಾಡಿದ್ದಾರೆ. ದೂರುದಾರ ಪ್ರದೀಪ್ ನೇತೃತ್ವದಲ್ಲಿ ಲೋಕಾಯುಕ್ತ ಎಸ್ಪಿಗೆ ದೂರನ್ನ ಕೊಡಲಾಗಿದೆ. ದೂರುದಾರರಾಗಿರುವಂತಹ ಪ್ರದೀಪ್ ಜೊತೆಗೆ ನಾವು ಪ್ರತಿನಿಧಿ ರಾಮ್ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅರ್ಜಿ ವಜಾ ಆದ ಬೆನ್ನಲ್ಲೇ ದೂರುದಾರ ಪ್ರದೀಪ್ ಮೈಸೂರು ಲೋಕಾಯುಕ್ತಕ್ಕೆ ಭೇಟಿ ನೀಡಿದ್ದಾರೆ. ಈ ಹಿಂದೆ ನೀಡಿದಂತಹ ದೂರು ಮತ್ತೆ ಹೊಸ ದೂರಿನೊಂದಿಗೆ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ. ಪ್ರದೀಪ್ ನಮ್ಮ ಜೊತೆಗಿದ್ದಾರೆ. ಸರ್, ಈ ಹಿಂದೆ ಸಹ ತಾವು ದೂರನ್ನ ನೀಡಿದ್ರಿ 8ನೇ ತಿಂಗಳಲ್ಲಿ, ಇದೀಗ ಹೊಸ ದೂರನ್ನು ಸಹ ತೆಗೆದುಕೊಂಡಿದ್ರೆ ಏನಾಗಿದೆ ಲೋಕಾಯುಕ್ತದಲ್ಲಿ? ಸರ್, ಹಿಂದೆ ನಾನು 3 ದೂರುಗಳನ್ನು ಕೊಟ್ಟಿದ್ದೆ. ಜುಲೈ ತಿಂಗಳಲ್ಲಿ ಕೊಟ್ಟಿರೋದು. ಜುಲೈ ತಿಂಗಳಲ್ಲಿ ನಾವು ದೂರನ್ನು ಕೊಟ್ಟರು ಸಹಿತ ಇದುವರೆಗೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಅದಾದ್ಮೇಲೆ ನಾನು ಗವರ್ನರ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಗವರ್ನರ್ ಕಂಪ್ಲೇಂಟ್ ಕೊಟ್ಟಿದ್ದು ಈಗ ಗವರ್ನರ್ದು ಒಂದು ಹಂತದಲ್ಲಿ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರು, ಆರ್ಡರ್ನ ಚಾಲೆಂಜ್ ಮಾಡಿದ್ರು. ಈಗ ನಿನ್ನೆ ಏನಾಗಿದೆ, ಆದೇಶ ಬಂದಿದೆ. ಆದೇಶದಲ್ಲಿ ವೆರಿ ಕ್ಲಿಯರ್ ಆಗಿದೆ. ಏನಂದರೆ ಯಾರದೇ ಪರ್ಮಿಷನ್ ಬೇಕಾಗಿಲ್ಲ ಅಂತ ಬರೆದಿದೆ. ಅದರಲ್ಲಿ 17 ಏನಲ್ಲಿ ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಯಾರ್ದು ಪರ್ಮಿಷನ್ ಬೇಕಾಗಿಲ್ಲ ಅಂತ. ಸೆಕ್ಷನ್ 17 ಏನಲ್ಲಿ ಯಾರ್ದು ಪ್ರಿಯರ್ ಪರ್ಮಿಷನ್ ಬೇಕಿಲ್ಲ. ಕೋರ್ಟ್ ಆಗ್ಬೋದು ಅಥವಾ ಗವರ್ನರ್ ಆಗ್ಬೋದು, ಇನ್ನೊಬ್ರದ್ದು ಆಗ್ಬೋದು, ಯಾರ್ದು ಪರ್ಮಿಷನ್ ಬೇಕಿಲ್ಲ. ಡೈರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡಿ ಎಫ್ಐಆರ್ ಮಾಡಲಿಕ್ಕೆ ಅವಕಾಶ ಆಗಿದೆ. ಸೊ ಇವ್ರಿಗೆ ಇನ್ವೆಸ್ಟಿಗೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂದಮೇಲೆ ಅದನ್ನು ಕೆಳಗಡೆ ಹಾಕಿ ಕೂತ್ಕೊಂಡ್ರೆ ಹೆಂಗೆ? ಇನ್ವೆಸ್ಟಿಗೇಷನ್ ಎಫ್ಐಆರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು ತಾನೆ, ಯಾರಾದರೂ ಆಗಿರಲಿ. ಕಾನೂನು ಮುಂದೆ ಎಲ್ಲರೂ ಒಂದೇ ತಾನೆ, ಮಾಡ್ಬೇಕು ತಾನೆ. ಅದನ್ನು ಮಾಡೋದು ಬಿಟ್ಟು ಈ ರೀತಿ ಬೇಜವಾಬ್ದಾರಿ ಹೇಳಿಕೆನ ಕೊಡ್ತಾ ಇದ್ದಾರೆ. ತಾವು ಬಂದು ದೂರು ನೀಡಿದಂಥ ಸಂದರ್ಭದಲ್ಲಿ ಏನು ಉತ್ತರ ಬಂತ ಅಲ್ಲಿಂದ? ಅವರು ರೆಡಿನೇ ಇಲ್ಲ ಸರ್. ಅವರೊಂದು ರಿಸೀವ್ಡ್ ಅಕ್ಲಾನ್ಮೆಂಟ್ ಕೊಟ್ಟಿದ್ದಾರೆ. ರಿಸೀವ್ಡ್ ಅಕ್ಲಾನ್ಮೆಂಟ್ ಕೊಟ್ಬಿಟ್ಟು ನಾನು ಕೊಡ್ತೀನಿ, ನಾನು ನೋಡ್ತೀನಿ, ಇದು ಓದಬೇಕು ಅಂದರು. ಅಲ್ಲ ಸರ್, ಈಗ ಪಬ್ಲಿಕ್ ಡೊಮೇನಲ್ಲಿದೆ. ನಿನ್ನೆ ಜಡ್ಜ್ಮೆಂಟ್ ಬಂದರು, ಮಧ್ಯಾಹ್ನಕ್ಕೆ ಎಲ್ಲ ಕಡೆ ಅಪ್ಲೋಡ್, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಎಲ್ಲ ಕಡೆನೂ ಇದೆ. ಇದು ಅವರ ಇಲಾಖೆಗೆ ಸಂಬಂಧಪಟ್ಟದ್ದು. ಅವ್ರು ಓದ್ಕೋಬೇಕಲ್ವ, ತೆಗೆದು ಇವಾಗ ನಾನು ಓದ್ತೀನಿ ಅಂತಾರೆ. ಅದು 197 ಪೇಜಾಗಿ ಕೊಟ್ಟಿದ್ದೀರಾ, ಅದು ಚೆಕ್ ಮಾಡ್ತಾರೆ. ಅದು ಚೆಕ್ ಮಾಡೋರಿಗೆ ಅದನ್ನು ಓದ್ಕೋಬೇಕು ಅನ್ನೋ ಗೊತ್ತಿಲ್ವಾ? ಅವ್ರ ಸಂಸ್ಥೆಗೆ ಸಂಬಂಧಪಟ್ಟದ್ದು ಅಂತ ಒಂದು ಇಶ್ಯೂ ಇದು. ಓದ್ಕೋಬೇಕಾಯ್ತಲ್ವಾ? ಓದ್ಕೊಳ್ಳೋದೇನೆ ಬೇಜವಾಬ್ದಾರಿಯಿಂದ ಹೇಳಿಕೆ ಕೊಡ್ತಾರೆ. ತಾವು ಯಾರ ವಿರುದ್ಧ ದೂರನ್ನು ನೀಡಿರುವಂಥದ್ದು? ಈಗ ಮಾನ್ಯ ಸಿದ್ದರಾಮಯ್ಯನವರು, ಯತೀಂದ್ರ ಸಿದ್ದರಾಮಯ್ಯನವರು, ಪಾರ್ವತಮ್ಮ ಸಿದ್ದರಾಮಯ್ಯನವರು, ಆಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸಮ್ ಆಫೀಸರ್ಸು, ಇದು ಅದರ್ಸ್ ಅಂತ ಬರೆದಿದ್ದೀವಿ. ಅವ್ರು ಯಾರದು ದೋಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಸ್ಕ್ಯಾಮ್, ದೇ ಆರ್ ಎಂಟರಿಂಗ್ ಟು ದಿ ಎಫ್ಐಆರ್. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ಇವತ್ತು ಆದೇಶ ಬರೋಕ್ಕೆ ಬಾಕಿ ಇದೆ. ಅದಕ್ಕೂ ತಾವು ನೀಡಿರುವಂತಹ ದೂರಿಗೂ ಸಂಬಂಧ ಏನಾರು ಇದೆಯಾ ಅಥವಾ ಹೇಗೆ ಅಂತ? ಅವರು ಕೂಡ ಇವ್ರಿಗೆ ಇನ್ನು ಡೈರೆಕ್ಷನ್ ಕೊಡೋಕ್ಕೆ ಅಲ್ಲ PCR ಹಾಕಿರೋದು. ನಾನು ಈ ಆದೇಶದ ಪ್ರಕಾರ ಯಾರು ಪ್ರಿಯರ್ ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟವ್ರೆ. ಇನ್ನು ಈ ಕೋರ್ಟ್ ಆದೇಶ ಏನಕ್ಕೆ ಬೇಕು, ರಿಕ್ವೈರ್ಮೆಂಟೇ ಇಲ್ಲ. ಅದಕ್ಕೋಸ್ಕರ ಡೈರೆಕ್ಟ್ ಮಾಡಿ ಅಂತ ಹೇಳ್ತಾ ಇರೋದು. PCR ಬೇರೆ, ನೇರ ದೂರು ಬೇರೆ ಅಂತ. ನೇರ ದೂರನಲ್ಲೇ ಮಾಡ್ಬೋದು. ಅವ್ರು ಹೇಳಿರೋ ಪ್ರಕಾರ ಇನ್ವೆಸ್ಟಿಗೇಷನ್ ನಾವು ಕೊಟ್ಟರೆ ಕಂಪ್ಲೇಂಟ್ ಮೇಲೆ ಮಾಡ್ಬೋದು. ಜಡ್ಜ್ಮೆಂಟ್ ಪ್ರಕಾರ ಕೊಟ್ಟಿರತಕ್ಕ ನಾವು ಆಲ್ರೆಡಿ ಏನು ದೂರು ಕೊಟ್ಟಿದ್ದೀವಿ ಲೋಕಾಯುಕ್ತಿಗೆ, ಅದ್ರ ಮೇಲೆ ಮಾಡ್ಬೋದು ಅಂತ ಹೇಳಿರೋದು. ಯಾವ ಕಾರಣಕ್ಕೆ FIR ವಿಳಂಬ ಆಗ್ತಾ ಇದೆ? ಮೇ ಬಿ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರ್ಬೋದು, ಪೊಲಿಟಿಕಲ್ ಪ್ರೆಷರ್ ಇರ್ಬೋದು, ಸಿದ್ದರಾಮಯ್ಯನವರ ಅಣತಿಯಿಂದ ನಡ್ಕೋತಾ ಇರ್ಬೋದು ಅಷ್ಟೇ. ಯಾಕೆಂದರೆ ಮುಡಾದಲ್ಲಿ ಇರುವಂಥದ್ದು ಅವರ ಪ್ರಭಾವ ಬೆಳೆಸಿದ್ದಾರೆ ಅಂತೇಳಿ ಮತ್ತೆ ಇಲ್ಲಿ ತಾವು ಪ್ರಭಾವದ ದೂರನ್ನು ಮಾಡ್ತಾ ಇದ್ದೀರಾ? ಖಂಡಿತ. ಮತ್ತೆ ಆ ಥರದ್ದೇ ಒಂದು ಸ್ಕ್ಯಾಮ್, ಇನ್ನೊಂದು ಸ್ಕ್ಯಾಮ್, ಇದು ಸ್ಕ್ಯಾಮ್ಗೆ ಇನ್ನೊಂದು ಸ್ಕ್ಯಾಮು. ಆ ಥರದೊಂದು ನಡವಳಿಕೆ ಖಂಡಿತ ಒಳ್ಳೆಯದಲ್ಲ. ಆಫೀಸರ್ಸ್ಗಳು ಯಾವುದೇ ಪ್ರಕರಣ ಬಂದಾಗ ಅದನ್ನು ಕೂಲಂಕುಷ, ಈಗ ಮೂರು ತಿಂಗಳಾಯಿತು, ಇದುವರೆಗೆ ಯಾವ ಕ್ರಮ ಕೈಗೊಂಡಿಲ್ಲ ಇದುವರೆಗೆ. ಅಲ್ಲ, ತಾವು FIRಗೆ ಇಷ್ಟೊಂದು ಇದಾಗ್ತಾ ಇರುವಂಥದ್ದು, ತನಿಖೆ ಹೇಗೆ ಆಗಾದ್ರೆ ಅಂತ? ತನಿಖೆ ಹೆಂಗಾಗುತ್ತೆ? ತನಿಖೆ ಆಗುತ್ತಾ? ನಿಷ್ಪಕ್ಷಪಾತ ತನಿಖೆ ಆಗುತ್ತಾ? ಸತ್ಯಾಂಶ ಹೊರಗಡೆ ಬರುತ್ತಾ? ಸಾಧ್ಯನೇ ಇಲ್ಲ. ಸತ್ಯ ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ FIR ಆಗಲಿ. ನಾವು ಕೂಡ ಒಂದು ಹೈಕೋರ್ಟ್ ಡೈರೆಕ್ಷನ್ ಹಾಕಿ ಆಮೇಲೆ ಎಲ್ಲಿ ಕೇಳಬೇಕು, ಯಾವ ಕೇಳಬೇಕು ಅಂತ ಮಾಡೋಣ. ನೆಕ್ಸ್ಟ್ ಕೋರ್ಸ್ ಆಫ್ ನನ್ನ ಪ್ರಕಾರ CBI ಇಂದ ಆಗಬೇಕು. ಅದನ್ನ ಆಮೇಲೆ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್, ಫಸ್ಟ್ FIR ಆಗಲಿ, ಆಮೇಲೆ ಕೋರ್ಸ್ ಆಫ್ ಆಕ್ಷನ್ ಏನು ಮಾಡಬೇಕು ಅಂತ ಆಮೇಲೆ ನೋಡೋಣ. ಕಾನೂನು ಹೋರಾಟ ಆಮೇಲೆ ಚೇಂಜ್ ಮಾಡೋಣ. ಈಗ ಒಂದು ವೇಳೆ ಈಗ ಕಾಯ್ಲಿಕ್ಕೆ ಏನಾರು ತಮ್ಗೆ ಹೇಳಿದಾರ ಅಥವಾ FIR ಮಾಡ್ತೀನಿ ಅಂತ ಹೇಳಿದ್ರೆ ಏನು ಹೇಳಿದಾರೆ? ಕಾಯ್ತೀವಿ. ಅರ್ಧ ಗಂಟೆ ಕೇಳಿದಾರೆ. ಅರ್ಧ ಗಂಟೆ ಕಾಯ್ತೀವಿ. ಕಾಯ್ಲಿಲ್ಲ ಅಂದ್ರೆ ಇಲ್ಲೇ ನಿಮ್ಮೆಲ್ಲರ ಸಹಕಾರದಿಂದ ಧರಣಿ. ಇದು ದೂರುದಾರ ಪ್ರದೀಪ್ ಅವರ ಮಾತು. ಈಗಾಗಲೇ ನಾನು ದೂರನ್ನ ನೀಡಿದ್ದೆ, ಇದೀಗ ಹೈಕೋರ್ಟ್ ಡೈರೆಕ್ಷನ್ ಸಹ ನೀಡಿದೆ. ಆದರೂ ಸಹ FIR ನ ದಾಖಲಿಸಲಿಕ್ಕೆ ವಿಳಂಬವನ್ನ ಮಾಡ್ತಿದ್ದಾರೆ. ಒಂದು ವೇಳೆ FIR ದಾಖಲಿಸಲಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಉಪವಾಸ ಧರಣಿಯನ್ನ ಮಾಡ್ತೇನೆ ಎಂದು ಮಾತನಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.